ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗಲಿದೆ. ಈ ಕಡೆ ನೋಡಿದ್ರೆ ಗಿಲ್ಲಿ ಅವರ ಅಭಿಮಾನಿಗಳು ಅಭಿಮಾನವನ್ನ ತೋರ್ತಾ ಇದ್ದಾರೆ. ಹಾಗೆ ಅಶ್ವಿನಿ ಗೌಡ ಅವರಿಗೂ ಕೂಡ ಸಾಕಷ್ಟು ಜನ ಕರವೆಯವರು ಸಾಥ್ ಕೊಡ್ತಾ ಇದ್ದಾರೆ. ಅಶ್ವಿನಿ ನಮ್ಮ ಮನೆ ಮಗಳು, ಅಶ್ವಿನಿ ಇಷ್ಟು ದೂರ ಬಿಗ್ ಬಾಸ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಆಕೆಗೆ ಹೋರಾಟಗಾರ್ತಿಯಾಗಿರುವಂತಹ ಆಕೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಯ ಅಭಿಮಾನಿಗಳು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗಿಲ್ಲಿ ವರ್ಸಸ್ ಅಶ್ವಿನಿ, ಗೆಲ್ಲೋರು ಯಾರು? ನಾನ್ ಕಾವ್ಯ ಹೆಗ್ಡೆ. ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾರಾಗ್ತಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್? ಫಿನಾಲೆಯಲ್ಲಿ ಗ್ರ್ಯಾಂಡ್ ಕಪ್ ಹಿಡಿಯೋರು ಯಾರು? ಬಿಗ್ ಬಾಸ್ ₹500 ಕೋಟಿ ಕದ್ಕೊಂಡು ಹೋಗೋರು ಯಾರು? ಈಗಾಗಲೇ ಜಾಲತಾಣದಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ವಾರ್ ಶುರುವಾಗಿದೆ. ಯಾವ ಸ್ಪರ್ಧಿಗೆ ಜನರ ಬೆಂಬಲ? ಯಾರಿಗೆ ಬಿಗ್ ಬಾಸ್ ಪಟ್? ನೆಚ್ಚಿನ ನಟರು ಅಥವಾ ನೆಚ್ಚಿನ ಸ್ಪರ್ಧಿ ಯಾರಾಗಬೇಕು ಅಂತ ಹೇಳಿ, ಗೆಲ್ಲಬೇಕು ಅಂತ ಹೇಳಿ ಜನರು ಕೂಡ ಹೇಳ್ತಾ ಇರುವಂಥದ್ದು, ವೋಟ್ಗಳನ್ನ ಮಾಡ್ತಾ ಇರುವಂಥದ್ದು. ನೆಚ್ಚಿನ ಸ್ಪರ್ಧಿ ಗೆಲುವಿಗೆ ಕರ್ನಾಟಕದ ಜನರ ಪ್ರಾರ್ಥನೆ, ಸ್ಪರ್ಧಿಗಳ ಪರ ರಾಜಕೀಯ ನಾಯಕರ ಮತಯಾಚನೆ. ಎಸ್ ವೀಕ್ಷಕರೇ, ಈಗ ವಿಚಾರಕ್ಕೆ ಬರ್ತೀನಿ. ಬಿಗ್ ಬಾಸ್ ಕನ್ನಡ 12 ಸೀಸನ್ ಭೂತಪೂರ್ವವಾಗಿ ಮುಗಿತಾ ಬಂದಿದೆ. ಸೊ ಈ ಒಂದು ಜರ್ನಿಯಲ್ಲಿ ಸಾಕಷ್ಟು ಜನ ಅರ್ಧದಲ್ಲೇ ಹೋದವರಿದ್ದಾರೆ, ಒಂದೇ ವಾರದಲ್ಲೂ ಕೂಡ ಎಲಿಮಿನೇಟ್ ಆಗಿ ಹೋಗೋರಿದ್ದಾರೆ. ಎಲ್ಲವನ್ನ ಕೂಡ ಸಹಿಸ್ಕೊಂಡು ಬಿಗ್ ಬಾಸ್ನಲ್ಲಿ ಇದ್ಕೊಂಡು ಜನಸಾಮಾನ್ಯರಿಗೆ ಖುಷಿಯನ್ನ ಕೊಟ್ಟು ಸಾಕಷ್ಟು ಕೆಲಸವನ್ನ ಮಾಡಿದವರು ಈಗ ಗ್ರ್ಯಾಂಡ್ ಫಿನಾಲೆಗೆ ಬಂದಿರುವಂಥದ್ದು. ಮಾವನ್ ಮಗಳಿಗೆ ನಾನು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀನಿ, ನಮ್ಮನ್ನ ಯಾರು ಕೇಳೋರು? ನೀವೇ ತಾನೆ ಆಚಕಿಸಿ ಅಂದಿದ್ದು? ಹೇಳಿದ್ದಲ್ಲ, ನಾವು ಹೇಳಿದ ಮಾತನ್ನ ಕೇಳುತ್ತಿಲ್ಲ. ಎಲ್ರಿಗೂ ತಿಂಡಿ ಕೊಟ್ಟ 1 ಗಂಟೆಯ ನಂತರ ಅವರಿಗೆ ತಿಂಡಿ ಕೊಡತಕ್ಕದ್ದು. ಅಲವಾ ನಮ್ಮ ಮಾವನ್ ಮಗಳಿಗೆ ನಾನು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀನಿ, ನಮ್ಮನ್ನ ಯಾರು ಕೇಳೋರು? ನೀವೇ ತಾನೆ ಆಚಕಿಸಿ ನಾನು ಒಬ್ಳೆ ಇದ್ರೆ ನನಗೆ ಮೆಂಟಲಿ ಟಾರ್ಚರ್ ಆಗುತ್ತೆ, ಟಾರ್ಚರ್ ಕೊಡ್ತಾರೆ. ಸ್ವಲ್ಪ ನನಗೆ ಎಲ್ಪ್ ಮಾಡಿದ್ರು, ನನಗೆ ಪ್ರೊಟೆಕ್ಷನ್ ಕೊಡಿದ್ರು. ನನ್ ಕೈಲಿ ಆಗ್ತಾ ಇಲ್ಲದ್ರು, ವಯಸ್ಸಾಯ್ತಲ್ವಾ, ಕ್ಯಾಪ್ಟನ್ ಆಗೋಕ್ಕೂ ಆಗಿಲ್ಲ. ಮದ್ವೆ ಆಗಿ ಹೋದ ತಕ್ಷಣ ಒಂದು ಉಸ್ತುವಾರಿನೂ ಕರೆಕ್ಟ್ ಆಗಿ ಮಾಡಿಲ್ಲ. ಕ್ಯಾಪ್ಟನ್ ಆಗಿಲ್ಲ, ಕ್ಯಾಪ್ಟನ್ ಆಗೋಕ್ಕೂ ಆಗಿಲ್ಲ. ನಾನು ಆಚೆ ಇರ್ತೀನಿ, ಬಂದ್ಬಿಡಿ. ಕ್ಯಾಪ್ಟನ್ ಗಳಾಗಿ ದಬಾಕಿದೀರಾ, ಅಲ್ಲಿ ಉಸ್ತುವಾರಿಗಳಾಗಿ ದಬಾಕಿದೀರಾ. ಅದಕ್ಕೆ ರಾಶಿ ಅಖಾಡದಲ್ಲಿ ಪ್ರೂವ್ ಮಾಡು, ಕ್ಯಾಪ್ಟನ್ ಆಗಿಲ್ವಲ್ಲ ರಾಶಿ. ನಾನು ಒಬ್ಳೆ ಇದ್ರೆ ನನಗೆ ಮೆಂಟಲಿ ಟಾರ್ಚರ್ ಆಗುತ್ತೆ, ಟಾರ್ಚರ್ ಕೊಡ್ತಾರೆ. ಸ್ವಲ್ಪ ನನಗೆ ಎಲ್ಪ್ ಮಾಡಿದ್ರು, ನನಗೆ ಪ್ರೊಟೆಕ್ಷನ್ ಕೊಡಿದ್ರು. ನಿಮ್ ಟೀಮಿಂದ ಯಾರಾದ್ರೂ ಒಬ್ಬ ಪ್ಲೇಯರ್ ಟಿವಿಲಿ ತೋರಿಸಿದ ಸ್ಟೈಲ್ ನಲ್ಲಿ ಹೇರ್ ಕಟ್ ಮಾಡ್ಕೊಳ್ಬೇಕು. ಮಾಡು ಅವ್ರನ್ನ ಚೂಸ್ ಮಾಡಿದೀನಿ. ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾರೆ. ಜೈ ಜೈ ಮಾಡು, ಜೈ ಜೈ ಮಾಡು. ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸಚ್ಚೋಳು ಹೋಗ್ತಿರ್ಲ. ಎದ್ಬೋಣ.
ಸ್ವಲ್ಪ ಜನ ಇದ್ರಲ್ಲ ಬೇರೆಯವರು, ಉದ್ದುದ್ದವ್ರಾಗಿರೋರೇ ಇದ್ರಲ್ಲ. ಯಾರು ನಿನ್ ಜೊತೆ ಮಾತಾಡಕ್ ಬಂದು ಕೂದಲೇ ಕುರುಪ. ನಿಮ್ ಟೀಮಿಂದ ಯಾರಾದ್ರೂ ಒಬ್ಬ ಪ್ಲೇಯರ್ ಎಸ್ ಬಿಗ್ ಬಾಸ್ನಲ್ಲಿ ಸಾಕಷ್ಟು ದಿನಗಳಲ್ಲಿ ಕೂತ್ಕೊಂಡು ವಿನ್ನರ್ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾರೂ ಕೂಡ ಅಲ್ಲಿ ದುರ್ಬಲವಾಗಿರುವಂತಹ ಸ್ಪರ್ಧಿಗಳು ಇಲ್ಲವೇ ಇಲ್ಲ. ಇನ್ನು ಗಿಲ್ಲಿ ವಿಚಾರಕ್ಕೆ ಬರುವುದಾದರೆ, ಗಿಲ್ಲಿ ಸಾಕಷ್ಟು ಅಭಿಮಾನಿಗಳ ಹೃದಯವನ್ನ ಗೆದ್ದಿರುವಂತಹ ಪುಣ್ಯಾತ್ಮ. ಆತನಿಗಾಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ, ಹಾಗೆ ಆ ಬಾಳೆಹಣ್ಣು ಮೇಲೆ ಗಿಲ್ಲಿ ಗೆದ್ದು ಬಾ ಎನ್ನುವಂತಹ ಒಂದು ವಿಚಾರ. ಆದ್ಮೇಲೆ ವಿದೇಶದಲ್ಲಿರುವವರು ಕೂಡ ಗಿಲ್ಲಿಯನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ರಾಜ್ಯದಲ್ಲವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಜ್ಜಿಯರು ಕೂಡ ಗಿಲ್ಲಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಡುವ ಮಕ್ಕಳು ಕೂಡ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಿರಬೇಕಾದ್ರೆ ಗಿಲ್ಲಿಗೆ ಸಾಕಷ್ಟು ಅಭಿಮಾನಿಗಳ ಬಳಗಗಳು ಕೂಡ ಇರಬೇಕಾದ್ರೆ ಇನ್ನು ಬೇರೆಯವ್ರು ಗೆಲ್ಲೋದು ಕಷ್ಟ ಆಗುತ್ತೆ ಎನ್ನುವಂಥದ್ದು ಕೂಡ ಇದೆ. ಅದರ ಜೊತೆಯಲ್ಲಿ ಗಿಲ್ಲಿ ಆಡುವಂತಹ ಮಾತುಗಳು ಕೂಡ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಆತ ಹೇಳುವಂತಹ ಶೈಲಿ ಆಗಿರ್ಬೋದು, ಅಂದರೆ ಇದು ಏನೋ ಹೇಳ್ತಾರಲ್ವಾ, ಸುತ್ತಕೊಂಡು ಹೊಡೆದವ್ರು ಹಂಗಿರುತ್ತೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಏನು ಹೇಳಬೇಕು ಅನ್ನೋದನ್ನ ಕಾಮಿಡಿ ಆಗಿ ಹೇಳುತ್ತಾ, ಏನು ಹೇಳಬಾರ್ದು ಅನ್ನೋದನ್ನ ಗೊತ್ತಾಗಿ ಅದನ್ನ ತಿಳ್ಕೊಳ್ತಾ, ಕಿಚ್ಚ ಸುದೀಪ್ ಬಂದಾಗ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿರುವಂಥದ್ದು, ಆಟವನ್ನು ಆಡ್ಕೊಂಡು ಬಂದಿರುವಂಥದ್ದು ಗಿಲ್ಲಿ. ಇನ್ನೊಂದು ಕಡೆಯಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಶ್ವಿನಿ ಗೌಡ ಮೊದಲಿಂದಲೂ ಕೂಡ ಸ್ಟ್ರಾಂಗ್ ಆಗೇ ಇದ್ದಾರೆ, ಎಲ್ಲೂ ಕೂಡ ಒಂದು ಮಟ್ಟಿಗೂ ಕೂಡ ವೀಕ್ ಅಂತ ಆಗಲೇ ಇಲ್ಲ ಅವರು. ಇನ್ನು ಅಶ್ವಿನಿ ಗೌಡ ಹೇಳುವಂತಹ ಮಾತು ಸ್ವಲ್ಪ ಖಡಕ್ ಆದ್ರೂ ಕೂಡ ಅಶ್ವಿನಿ ಗೌಡ ಅವರ ಹಿನ್ನೆಲೆ ಕೂಡ ಅಷ್ಟೇ ಚೆನ್ನಾಗಿದೆ. ಆಕೆ ಹೋರಾಟಗಾರ್ತಿ ಆಗಿರೋದ್ರಿಂದ ಕರವೆಯಲ್ಲಿರುವಂತಹ ಎಲ್ಲರೂ ಕೂಡ ಒಂದು 80 ಲಕ್ಷ ಜನರು ಕರವೆಯ ಕಾರ್ಯಕರ್ತರಿರ್ತಾರೆ. ಸೊ ಅವರು ಕೂಡ ಅಶ್ವಿನಿ ಗೌಡ ಅವರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಓಟ್ ಹಾಕಿದ್ದು ಕೂಡ ಉಂಟು. ಇದರ ಮಧ್ಯದಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಜೋರಾಗಿ ನಡೀತಾ ಇದೆ. ಇನ್ನು ಗಿಲ್ಲಿ ಮತ್ತು ಕಾವ್ಯ ಅವರ ಒಂದಿಷ್ಟು ಕಾಂಬಿನೇಷನ್ಗಳು ಕೂಡ ಚೆನ್ನಾಗಿರೋದ್ರಿಂದ ಕಾವ್ಯಗೆ ಅದು ಪ್ಲಸ್ ಅಂಡ್ ಮೈನಸ್ ಎರಡೂ ಆಗುತ್ತೆ. ಗಿಲ್ಲಿ ಇದ್ರೇನೆ ಕಾವ್ಯ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಗಿಲ್ಲಿ ಏನಾದ್ರೂ ಕಾವ್ಯನನ್ನ ರೇಗ್ಸದ್ ಬಿಟ್ಬಿಟ್ಟ ಅಂತಂದ್ರೆ, ಅಥವಾ ಕಾವ್ಯನ ಕಡೆಗೆ ಮಾತು ಆಡ್ಲಿಲ್ಲ ಅಥವಾ ನೋಡ್ಲಿಲ್ಲ ಅಂತಂದ್ರೆ ಇಲ್ಲಿ ಕಾವ್ಯ ಸ್ವಲ್ಪ ಡಲ್ ಹೊಡೆಯೋದಂತೂ ಫಿಕ್ಸ್. ಅಂತಂದ್ರೆ ಈಗ ಗಿಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ನಿಂತ್ಕೊಂಡಿರುವಂಥದ್ದು ಅದು ಕಾಣಿಸ್ತಾ ಇದೆ. ಇನ್ನು ಗಿಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಬಿಗ್ ಬಾಸ್ ಅನ್ನ ನೋಡುವಂಥವ್ರು 99 ಓಟುಗಳನ್ನು ಕೂಡ ಗಿಲ್ಲಿಗೆ ಹಾಕಿ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಂತೂ ಕೂಡ ನಾವು ನೋಡಲೇಬೇಕು. ಕಾವ್ಯ ಕೂಡ ಈ ಒಂದು ರೇಸ್ನಲ್ಲಿದ್ದು, ರಘು ಕೂಡ ಇದ್ದು. ಇನ್ನು ರಕ್ಷಿತಾ ವಿಚಾರಕ್ಕೆ ಬರೋದಾದ್ರೆ ಆಕೆಯೂ ಕೂಡ ಮುದ್ದಾಗಿ ಮಾತನಾಡ್ತಾ ಎಲ್ಲಿ ಯಾವ ರೀತಿಯಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂತ ಗೊತ್ತಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದು, ಕನ್ನಡ ಸರಿಯಾಗಿ ಬರದೆ ಹೋದ್ರು, ಮಾತುಗಳು ಸ್ಪಷ್ಟ ಇಲ್ಲದೆ ಹೋದ್ರು ಕೂಡ ಆಕೆ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ತನ್ನನ್ನು ತಾನು. ಅವಳಿಗೆ ಎಲ್ಲಿ ಬೇಜಾರಾಗುತ್ತೋ ಅಥವಾ ಅವಳಿಗೆ ಯಾರು ಬೇಜಾರು ಮಾಡಿದ್ರೆ ಅವರಿಗೆ ರಿಟರ್ನ್ ಆಗಿ ಮಾತನಾಡೋ ತನಕನೂ ಕೂಡ ರಕ್ಷಿತಾ ಬಿಡೋದಿಲ್ಲ. ಆ ರೀತಿಯ ಕ್ಯಾಟಗರಿಯನ್ನು ಇಟ್ಕೊ ಬಂದಿರುವಂಥದ್ದು. ರಘು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತಹ ರಘುವಿಗೂ ಕೂಡ ಸಾಕಷ್ಟು ಜನರು ಅಭಿಮಾನಿಗಳಿದ್ದಾರೆ. ಕಟ್ಟಪ್ಪ ಅಂತ ಹೇಳಿ ಮುದ್ದಾಗಿ ಕರೆದು ತುಂಬಾ ಚೆನ್ನಾಗಿ ಅಭಿಮಾನಿಗಳು ಅವರನ್ನ ಆರಾಧನೆ ಕೂಡ ಮಾಡಿದ್ದುಂಟು. ಇದರ ನಡುವೆಯಲ್ಲಿ ವೀಕೆಂಡ್ ವಿತ್ ಸುದೀಪ್ ಅಂತ ಬಂದಾಗ ಯಾರ್ಯಾರನ್ನ ಬೆಂಡುತ್ತಾರೆ ಅಂತ ಹೇಳಿ ನೋಡ್ಲಿಕ್ಕೆ ವೀಕೆಂಡ್ ವಿತ್ ಸುದೀಪ್ ಅನ್ನು ಕೂಡ ನೋಡಿದ್ದುಂಟು. ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಇದ್ದು ಬಿಗ್ ಬಾಸ್ ನಲ್ಲಿ, ಅದು ಕೂಡ ಪ್ರೇಕ್ಷಕರಿಗೆ ಮಜವನ್ನ ಕೊಟ್ಟಿದೆ. ಮಾತಿನ ಪೂರಿ ರಕ್ಷಿತಾ ಜಾದು ಮಾಡ್ತಾಳೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ನಡುವೆಯಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿಯ ನಡುವೆ ಪ್ರೇಮ ಇಲ್ಲೋ ಅರಳಿದೆ ಅಂತ ಹೇಳಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಗಿಲ್ಲಿಗೆ ಪ್ರೇಮ ಅರಳಿಲ್ಲ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ರಕ್ಷಿತಾಗೆ ಗಿಲ್ಲಿಯ ಮೇಲೆ ಕಣ್ಣಿದೆ, ಮನಸ್ಸಿದೆ. ಇದು ಕೂಡ ಎಂಜಾಯ್ ಮಾಡಿದ್ದಾರೆ ಪ್ರೇಕ್ಷಕರು.